Welcome back to Success Academy Jamkhandi. This is Ramesh Pujari, my dear students. ಇವತ್ತಿನ ಕ್ಲಾಸ್ದಲ್ಲಿ PSI ಟ್ರಾನ್ಸ್ಲೇಷನ್ಗೆ ಸಂಬಂಧಪಟ್ಟಂತ 16 ತಾರೀಕು 2021ರಲ್ಲಿ ನಡೆದಂತಹ ಒಂದು PSI ಟ್ರಾನ್ಸ್ಲೇಷನ್ದ ಕ್ವೆಶ್ಚನ್ ಪೇಪರ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ಆ್ಯಂಡ್ ದಿಸ್ ಈಸ್ ಲಾಸ್ಟ್ ಪಾರ್ಟ್ ಆಗಿದೆ. ಹಿಂದಿನ ಪಾರ್ಟ್ಸ್ಗಳನ್ನು ನೋಡಿರದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಎಲ್ಲ ಭಾಗಗಳನ್ನು ನೋಡ್ಕೊಳ್ಳಿ. ಆ ಒಂದು ಕ್ವೆಶ್ಚನ್ ಪೇಪರ್ ಇವತ್ತು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಭಾಷಾಂತರವನ್ನು ಸರಳತೆಯಿಂದ ಕಲಿಯೋಣ ಬನ್ನಿ. ನಾನು ರಾಮು ಪೂಜಾರಿ ಅವ್ರ ರಮೇಶ್ ಪೂಜಾರಿ. ಅನ್ಅಕಾಡೆಮಿ ಆ್ಯಪ್ದಲ್ಲಿ ಕೂಡ ನನ್ನನ್ನು ಪಡಿತೀರಾ. 5:45ಕ್ಕೆ ಒಂದು ಟ್ರಾನ್ಸ್ಲೇಷನ್ ಕ್ಲಾಸ್ ಇರುತ್ತೆ. 8 ಗಂಟೆಗೆ ಸಿ ಗ್ರೂಪ್ ಮತ್ತು PDOಗೋಸ್ಕರ. ನಮ್ಮ ಸಕ್ಸಸ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲಲ್ಲಿ PC-ದಿಂದ DC ವರೆಗಿನ ಎಲ್ಲ ಕಲಿಕೆಯನ್ನು ಪಡಿತೀರಾ. GK ಟು ಎನಿ ಕೈಂಡ್ ಆಫ್ ಲ್ಯಾಂಗ್ವೇಜಸ್, ವೆದರ್ ಇಟ್ ಈಸ್ ಅ ಸ್ಪೋಕನ್ ಇಂಗ್ಲೀಷ್, ವೆದರ್ ಇಟ್ ಇಸ್ ಅ ಗ್ರಾಮರ್, ಸೊ ಯಾವುದೇ ಟೈಪ್ ಆಫ್ ಲ್ಯಾಂಗ್ವೇಜ್ ಎಟಿಕ್ವಿಟೀಸ್ಗಳಿರಲಿ, ರೂಲ್ಸ್ ರೆಗ್ಯುಲೇಷನ್ಸ್ಗಳಿರಲಿ, ಎಲ್ಲವನ್ನೂ ನಾನು ಹೇಳ್ಕೊಡ್ತಾ ಇದ್ದೀನಿ. ಸ್ಪೋಕನ್ ಇಂಗ್ಲೀಷ್ ಸಿರೀಸ್ ಕೂಡ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ನೀವು ಕ್ಲಾಸನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲನ್ನು, ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಚೂಸ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಕ್ವೆಶ್ಚನ್ ಪೇಪರ್ದಲ್ಲಿ ಈಗಾಗಲೇ ನಾನು ಇಲ್ಲಿದಿಂದ ಇಲ್ಲಿವರೆಗೆ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನಿದು ಕೊನೆ ಭಾಗ ಆಗಿದೆ. ಅರ್ಥ ಆಯ್ತಾರೆ? ಎಸ್. ಬನ್ನಿ, ಮುಂದಿನ ಭಾಗದಲ್ಲಿ ಕೂಡ ನಾನು 2 ಪಾರ್ಟ್ಸ್ ಮಾಡ್ತೆ. ಇಲ್ಲಿಂದ ಇಲ್ಲಿ ಒಂದು, ಇಲ್ಲಿಂದ ಇಲ್ಲಿ ಒಂದು ಭಾಗ. ಯಾಕಂದರೆ ಫುಲ್ ಸ್ಟಾಪ್ ಎಲ್ಲಿವರೆಗೆ ಇರುತ್ತೋ ಅಲ್ಲಿ ಮಟ್ಟ ತೊಗೊಂಡು ಮತ್ತೆ ಮುಂದಿನ ಭಾಗವನ್ನು ನೋಡಿಕೊಳ್ಳೋಣ. ಫಸ್ಟ್ ಭಾಗ ಏನಿದೆ ನೋಡಿ. What it seems to be above is a truncated image of which we can hardly search out a single example. Truncated image. ಹಾಗಾದರೆ ಪದಗಳನ್ನು ಮೊದಲು ನೋಡ್ಕೋಬೇಕಾಗತ್ತೆ. ವಾಟ್ ಈಸ್ ಸೀಮ್ಸ್, ಅವನು ಎಂದು ತೋರುತ್ತದೆ. ಅಂದರೆ ಈ ಸೀಮ್ಸ್ ಟು ಬಿ ಅವನು ಹೀಗೆ ಕಾಣ್ತಾನೆ, ಅವನಲ್ಲಿ ಹೀಗೆ ತೋರುತ್ತದೆ ಅಂತ ಮೀನಿಂಗ್ ಬರುತ್ತೆ. ಹೇಗೆ ತೋರುತ್ತದೆ ಅಲ್ಲಿ ಮುಂದಿರುತ್ತೆ. ಅಬೋರ್. ಅಬೋರ್ ಅಂದರೆ ಏನು? ಅಸಹ್ಯವಾಗಿ. ಸರಿತರಿ. ನೆಕ್ಸ್ಟು ಟ್ರಂಕೇಟೆಡ್ ಇಮೇಜ್, ಮೊಟಕುಗೊಳಿಸಿದ ಚಿತ್ರ, ಕಠಿಣವಾದ ಚಿತ್ರ, ತೊಗೆದಂಥ ಚಿತ್ರ, ತೆಗೆಯಲಾದ ಚಿತ್ರ ಅಂತ ಕೂಡ ಬರುತ್ತೆ. ಸರಿತರಿ. ನೆಕ್ಸ್ಟು ಹಾರ್ಡ್ಲಿ, ಅಷ್ಟೇನು ಹುಡುಕು. ಸರಿತಾರೆ. ಅಂದರೆ ಹುಡುಕು ಅನ್ನೋಕೆ ಇಂಗ್ಲೀಷ್ನಾಗ ಏನಂತಾರ? ಸರ್ಚ್ ಔಟ್. ಅಷ್ಟೇನು ಅಂತಂದರೆ ಹಾರ್ಡ್ಲಿ ಅಂದರೆ ನೆಗೆಟಿವೇ. ಇಲ್ಲಿ ಕೊನೆಗೆ ಅರ್ಥ ಇಲ್ಲ ಅಂತಲೇ ಕೊಡ್ತಾರೆ, ಹುಡುಕುವುದಿಲ್ಲ ಅಂತಲೇ ಅರ್ಥ ಯಾವಾಗ ಹಾರ್ಡ್ಲಿ ಅಂತ ಬಂದರೆ. ಅರ್ಥ ಆಯ್ತಾ? ಒಂದು ಸಿಂಗಲ್ ಎಕ್ಸಾಂಪಲ್, ಒಂದೇ ಉದಾಹರಣೆ. ಮತ್ತೊಂದು ಸ್ವಲ್ಪ ಇಲ್ಲಿ ಕೊಡ್ಬೋದು ನಾವು, ಆಫ್ ವಿಚ್ ಅಂತಂದರೆ ಅವುಗಳಲ್ಲಿ ಅಥವಾ ಅದರಲ್ಲಿ ಅಂತ ಮೀನಿಂಗನ್ನು ಹೇಳ್ಬೋದು. ಅಂದರೆ ಒಟ್ಟಾರೆ ಇಲ್ಲಿ ಅರ್ಥ ಏನಾಗುತ್ತೆ ಅಂತಂದರೆ ನೋಡಿ, ನಾನು ಒಂದು ಸಲ ಇದನ್ನು ವಾಕ್ಯವನ್ನು ಮಾಡಿ ತೋರಿಸ್ಬಿಡ್ತೀನಿ, ಆಮೇಲೆ ಮತ್ತೆ ಪ್ರಿಂಟೆಡ್ ತೋರಿಸ್ಬಿಡ್ತೀನಿ. ವಾಟ್ ಈಸ್ ಸೀಮ್ಸ್ ಟು ಬಿ ಅಬೋರ್, ಅವನು ಅಸಹ್ಯವಾಗಿ ತೋರುತ್ತಾನೆ, ಅವನು ಅಸಹ್ಯಕರವಾಗಿ ತೋರುತ್ತಾನೆ ಅಥವಾ ಕಾಣುತ್ತಾನೆ. ಇದು ಸಬ್ಜೆಕ್ಟ್ ಇದೆ, ಇಲ್ಲಿ ವರ್ಬ್ ಇದೆ. ತಿಳಿತಾರೆ? ಇಲ್ಲಿ ವರ್ಬ್ ಇದೆ, ಇಲ್ಲಿ ಆಬ್ಜೆಕ್ಟ್ ಇದೆ. ಅವನು ಅಸಹ್ಯಕರವಾಗಿ ಕಾಣುತ್ತಾನೆ, ಒಂದು ಮೊಟಕುಗೊಳಿಸಿದ ಚಿತ್ರದ ಹಾಗೆ ಅಥವಾ ಚಿತ್ರವಾಗಿದೆ. ತಿಳಿತಾರೆ? ಅವನು ಒಂದು ಮೊಟಕುಗೊಳಿಸಿದ ಚಿತ್ರವಾಗಿದೆ ಅಥವಾ ವಾಗಿದ್ದಾನೆ. ತಿಳಿತಾರೆ? ನೆಕ್ಸ್ಟ್ ಅದರಲ್ಲಿ, ಆಫ್ ಅದರಲ್ಲಿ ಅಥವಾ ಅವುಗಳಲ್ಲಿ, ನಾವು ಒಂದೇ ಉದಾಹರಣೆಯನ್ನು ಕೂಡ, ಒಂದು ಉದಾಹರಣೆಯನ್ನು ಕೂಡ ತಿಳಿತಾರೆ ಹುಡುಕಲು ಆಗುವುದಿಲ್ಲ. ಹಾರ್ಡ್ಲಿ ಸರ್ಚ್ ಔಟ್, ಅಷ್ಟೇನೂ ಆಗುವುದಿಲ್ಲ ಅಂದ್ರೆ ಅರ್ಥ ಹುಡುಕಲು ಆಗುವುದಿಲ್ಲ ಅಂತ ಇದು ಕಂಪ್ಲೀಟ್ ಆಗಿ ಟ್ರಾನ್ಸ್ಲೇಷನ್ ಮಾಡ್ಬೋದು. ಇದ್ರ ಅರ್ಥ ಕೊನೆಗೆ ಈ ಥರ ಆಗುತ್ತೆ ನೋಡಿ. ಅವನು ಅಸಹ್ಯವಾಗಿ ತೋರುತ್ತಿರುವುದು ಮೊಟಕುಗೊಳಿಸಿದ ಚಿತ್ರದವಾಗಿದೆ. ಅವುಗಳಲ್ಲಿ ಒಂದು ಉದಾಹರಣೆಯನ್ನು ನಾವು ಅಷ್ಟೇನು ಹುಡುಕಲು ಆಗುವುದಿಲ್ಲ. ಅವುಗಳಲ್ಲಿ ಒಂದು ಉದಾಹರಣೆಯನ್ನು ನಾವು ಅಷ್ಟೇನು ಹುಡುಕಲು ಆಗುವುದಿಲ್ಲ ಅಂತ ಇದರ ಟ್ರಾನ್ಸ್ಲೇಷನ್ ಆಗುತ್ತೆ. ನೆಕ್ಸ್ಟು ಇದೇ ರೀತಿಯಾಗಿ ನೀವು ಈ ಒಂದು ಕ್ಲಾಸ್ ಮುಗಿದ ತಕ್ಷಣ ಇದರ ನೋಟ್ಸನ್ನು ಪಡಿಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಇದರ ನೋಟ್ಸ್ ನಿಮ್ಗೆ ಸಿಗುತ್ತೆ. ಮುಂದಿನ ಭಾಗ ಏನಿದೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಇಲ್ಲಿಂದ ಇಲ್ಲಿವರೆಗೆ ಒಂದು ಭಾಗ ಇದೆ, ಬಟ್ ಇದನ್ನು ನಾವು 2 ಪಾರ್ಟಾಗಿ ಕಲ್ಕೋಬೇಕಾಗುತ್ತೆ. ಯಾಕಂದರೆ ಇಲ್ಲೊಂದು ಒಂದು ಕೋಲನ್ ಥರ ಇದೆ, ಇಲ್ಲೊಂದು ಸಿಂಬಾಲ್ ಬಂದಿದೆ. ಅಂದರೆ ಇಲ್ಲಿಂದ ಭಾಗ ಒಂದು, ಇಲ್ಲಿಂದ ಭಾಗ ಇನ್ನೊಂದಿದೆ. ಮೊದಲು ಇದನ್ನು ಇಲ್ಲಿಂದ ಇಲ್ಲಿ ಮುಗಿಸ್ಕೋಬೇಕು. ಬನ್ನಿ, ಮೊದಲು ಸಬ್ಜೆಕ್ಟ್ ಎಲ್ಲಿದೆ? ದಿಸ್ ಈಸ್ ಸಬ್ಜೆಕ್ಟ್, ದಿಸ್ ಈಸ್ ವರ್ಬ್, ಮುಂದೆಲ್ಲ ಆಬ್ಜೆಕ್ಟ್ ಇದೆ. ತಿಳಿತಾರೆ? ಸೊ ಫಸ್ಟ್ ಸಬ್ಜೆಕ್ಟ್ ನೋಡೋಣ. ಏನು? ಈಸ್ ಹೋಲ್ ಪೊಯಿಟಿಕ್ ಕ್ರಿಯೇಷನ್. ಪೊಯಿಟಿಕ್ ಕ್ರಿಯೇಷನ್ ಅಂದರೆ ಏನು? ಕಾವ್ಯಾತ್ಮಕ ಸೃಷ್ಟಿಯು. ಮುಂದೆ ಮತ್ತೆ ವರ್ಡ್ ನೋಡಬೇಕು. ಆ್ಯನ್ ಎಂಡ್ಲೆಸ್ ಎಂಡಿವರ್, ಒಂದು ಅಂತ್ಯವಿಲ್ಲದ ಪ್ರಯತ್ನ. ಎಂಡ್ಲೆಸ್, ಅಂತ್ಯವಿಲ್ಲದ ಪ್ರಯತ್ನ. ಎಂಡಿವರ್ ಅಂದರೆ ಪ್ರಯತ್ನಿಸು. ತಿಳಿತಾರೆ? ನೆಕ್ಸ್ಟು
ಅ ಕಾಂಕ್ರೀಟ್ ಟ್ಯಾಂಜಿಬಲ್ ಫಾರ್ಮ್, ಸ್ವರೂಪ. ಫಾರ್ಮ್ ಅಂದರೆ ಒಂದು ಸ್ವರೂಪ. ಎಂಥ ಫಾರ್ಮು? ಕಾಂಕ್ರೀಟ್ ಟ್ಯಾಂಜಿಬಲ್, ಒಂದು ಸ್ಪಷ್ಟವಾದ ಸ್ವರೂಪವನ್ನು. ತಿಳಿತರಿ? ನೆಕ್ಸ್ಟು ಆಬ್ಸ್ಟ್ರಾಕ್ಟ್ ಅಂತಂದರೆ ಅಮೂರ್ತತೆ. ಆಬ್ಸ್ಟ್ರಾಕ್ಟ್ ಅಮೂರ್ತತೆ, ಆಕಾರವ ಇಲ್ಲದ ಅಂದರೆ ಒಂದು ಮೂರ್ತಿ ಸ್ವರೂಪ ಇಲ್ಲದು ಅಂತಂತ ಅಂತೀವಿ ಅಮೂರ್ತತೆಗೆ. ಕಣ್ಣಿಗೆ ಕಾಣಲಾರ್ದಂತೂ ಅನ್ಬೋದು ನಾವು. ಆಬ್ಸ್ಟ್ರಾಕ್ಟು ತಿಳಿತಾರೆ? ಆಬ್ಸ್ಟ್ರಾಕ್ಟ್ ನಾವು ಅಂತ ಕಲಿತಾರಲ್ಲ ಅದೇ ರೀತಿಯಾಗಿ. ನೆಕ್ಸ್ಟ್ ಟು ಗಿವ್ ಅಂತಂದರೆ ನೀಡಲು. ತಿಳಿತಾರೆ? ನೀಡಲು. ಹಂಗಾರೆ ಬನ್ನಿ ಇದನ್ನು ವಾಕ್ಯವನ್ನಾಗಿ ಮಾಡಿದಾಗ ಏನಾಗುತ್ತೆ. ಹೀಸ್ ನೋಡಿ, ತುಳಸಿದಾಸ್ ಅವರ ಬಗ್ಗೆ ಇದನ್ನು ಸ್ಟಾರ್ಟ್ ಮಾಡಿದ್ದಕ್ಕೆ, ಅಥವಾ ಈ ಒಂದು ಕ್ವಶನ್ ಪೇಪರ್ನಲ್ಲಿ ಮೊದಲಿಗೆ ಬಂದಂಥ ವ್ಯಕ್ತಿಯನ್ನು ಗೌರವದಿಂದ ಹೋಗಿದ್ದಕ್ಕೆ ಇಲ್ಲಿ ಅವನ ಅಂತ ಅನ್ನೋ ಬದಲಿ ಅವರ ಅಂತ ಸ್ಟಾರ್ಟ್ ಆಗುತ್ತೆ. ಏನಾಗುತ್ತೆ ರೀ? ಅವರ. ಅವರ ಹೋಲ್ ಸಂಪೂರ್ಣ, ಅವರ ಸಂಪೂರ್ಣ ಕಾವ್ಯಾತ್ಮಕ ಸೃಷ್ಟಿಯು. ತಿಳಿತೀರಿ? ಇಲ್ಲಿಂದ ಇಲ್ಲಿವರೆಗೆ ಸಬ್ಜೆಕ್ಟ್ ಆಯಿತು. ಅವನ ಅಥವಾ ಅವರ ಒಂದು ಅಥವಾ ಅವರ ಸಂಪೂರ್ಣ ಕಾವ್ಯಾತ್ಮಕ ಸೃಷ್ಟಿಯು ಒಂದು ಅಂತ್ಯವಿಲ್ಲದ ಪ್ರಯತ್ನವಾಗಿದೆ. ಅವತ್ತು ಒಂದು ಅಂತ್ಯವಿಲ್ಲದ ಪ್ರಯತ್ನವಾಗಿದೆ. ತಿಳಿತೀರಿ? ಅವದು ಒಂದು ಅಂತ್ಯವಿಲ್ಲದ ಪ್ರಯತ್ನ, ಒಂದು ಅಂತ್ಯವಿಲ್ಲದ ಪ್ರಯತ್ನ. ತಿಳಿತೀರಿ? ಇದು ವರ್ಬ್ ಆಗಿದೆ. ಆದರೆ ನಾವು ಈಸ್ ಆದಮೇಲೆ ಬಂದಂಥ ಆಬ್ಜೆಕ್ಟ್ ಎಲ್ಲಿಂದ ಎಲ್ಲಿವರೆಗೆ ಇದೆ? ಇಲ್ಲಿದಿಂದ ಇಲ್ಲಿವರೆಗೆ ಇದೆ. ಹಾಗಾದರೆ ನಾವು ಈಸ್ ಆದಮೇಲೆ ಇದನ್ನು ಬರೀಬಾರ್ದು. ದಟ್ ಈಸ್ ರಾಂಗ್. ಹಂಗಾರೆ ಯಾವಾಗಲೂ ಎಲ್ಲಿ ಹೋಗಬೇಕು? ಸಬ್ಜೆಕ್ಟ್ ಆದಮೇಲೆ ಏನು ಬರುತ್ತೆ? ಇಂಗ್ಲೀಷ್ದಲ್ಲಿ ಆಬ್ಜೆಕ್ಟ್ ಇರುತ್ತೆ. ತಿಳಿತಾರೆ? ಅಂದರೆ ಕನ್ನಡದಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಇರುತ್ತೆ. ವರ್ಬ್ ಲಾಸ್ಟಿಗೆ ಬರಬೇಕು. ಬಟ್ ವರ್ಬ್ ಇಲ್ಲಿ ಏನಾಗಿದೆ? ಸಬ್ಜೆಕ್ಟ್ ನಂತರನೇ ಇದೆ. ಹಾಗಾದರೆ ಬನ್ನಿ ಮೊದಲು ಸಬ್ಜೆಕ್ಟನ್ನು ನೋಡ್ಕೊಂಡಿವಿ. ಏನಂತ? ಅವರ ಸಂಪೂರ್ಣ ಕಾವ್ಯಾತ್ಮಕ ಸೃಷ್ಟಿಯು ಇಲ್ಲಿದಿಂದ ಈ ಕಡೆ ಬರಬೇಕು. ತಿಳಿತಾರೆ? ಹೆಂಗಂದರೆ ಅಮೂರ್ತತೆ ಟು ದ ಅಬ್ಸ್ಟ್ರಾಕ್ಟ್. ಟು ದ ಅಬ್ಸ್ಟ್ರಾಕ್ಟ್ ಅಂತಂದ್ರೆ ಟು ಅಂದರೆ ಗೆ. ತಿಳಿತಾರೆ? ಟು ಅಂತಂದರೆ ಗೆ. ಅಮೂರ್ತತೆ ಕಡೆಗೆ ಅಥವಾ ಅಮೂರ್ತತೆಗೆ. ತಿಳಿತಾರೆ? ನೆಕ್ಸ್ಟ್ ಟ್ಯಾಂಜಿಬಲ್ ಫಾರ್ಮ್, ಎ ಕಾಂಕ್ರೀಟ್ ಟ್ಯಾಂಜಿಬಲ್ ಫಾರ್ಮ್. ನೋಡಿ, ಎಲ್ಲಿಂದ ಎಲ್ಲಿ ಮಟ್ಟ ಇದೆ? ಇಲ್ಲಿದಿಂದ ಇಲ್ಲಿ ಮಟ್ಟ ಇದೆ. ಇದು ಅಮೂರ್ತತೆಗೆ ಒಂದು ಸ್ಪಷ್ಟವಾದ ಸ್ವರೂಪವನ್ನು ನೀಡಲು, ಟು ಗಿವ್, ನೀಡಲು ಒಂದು ಅಂತ್ಯವಿಲ್ಲದ ಪ್ರಯತ್ನ ಆಗಿದೆ. ಒಂದು ಅಂತ್ಯವಿಲ್ಲದ ಪ್ರಯತ್ನ ಆಗಿದೆ. ಸೊ ಒಟ್ಟಾರೆ ಇಲ್ಲಿದಿಂದ ಇಲ್ಲಿವರೆಗೆ ಮತ್ತೊಮ್ಮೆ ಓದಾಡ್ತು ನೋಡಿ. ಅವರ ಸಂಪೂರ್ಣ ಕಾವ್ಯಾತ್ಮಕ ಸೃಷ್ಟಿಯು ಅಮೂರ್ತತೆಗೆ ಒಂದು ಸ್ಪಷ್ಟವಾದ ಸ್ವರೂಪವನ್ನು ನೀಡಲು ಒಂದು ಅಂತ್ಯವಿಲ್ಲದ ಪ್ರಯತ್ನ ಆಗಿದೆ. ಈಸ್. ತಿಳಿತರಿ? ಎಕ್ಸ್. ನೆಕ್ಸ್ಟ್ ಟು ಇಂಪಾರ್ಟ್. ಮತ್ತೆ ಇಲ್ಲೇನಾಯ್ತು ನೋಡಿ, ಹೀಸ್ ಹೋಲ್ ಪೊಯಿಟಿಕ್ ಕ್ರಿಯೇಷನ್ ಈಸ್ ಟು ಇಂಪಾರ್ಟ್ ಅಂದಂಗೆ ಅದರ ಅರ್ಥ. ಅಂದರೆ ಸಬ್ಜೆಕ್ಟ್ ಇದೇ ಇರುತ್ತೆ, ಡೈರೆಕ್ಟ್ಲಿ ಇಲ್ಲಿ ಏನಾಗಿದೆ? ಟು ಇಂಪಾರ್ಟ್ ಅಂತ ಬಂದುಬಿಟ್ಟಿದೆ. ಸಾರಿ, ಟು ಇಂಪಾರ್ಟ್ ಅಂತ ಬಂದಿದೆ. ಹಾಗಾದ್ರೆ ಇವುಗಳ ಶಬ್ದಗಳ ಅರ್ಥವನ್ನು ನೋಡ್ಕೊಳ್ಳೋಣ. ಮೊದಲೇನಿದೆ? ಫಿಸಿಕಲ್ ಚಾರ್ಮ್ಸ್, ದೈಹಿಕ ಮೋಡಿ, ಭಂಗಿಗಳು. ತಿಳಿತಾರೆ? ನೆಕ್ಸ್ಟ್ ಮೆಂಟಲ್ ಕ್ವಾಲಿಟೀಸ್. ಮೆಂಟಲ್ ಕ್ವಾಲಿಟೀಸ್ ಮಾನಸಿಕ ಗುಣಗಳು. ನೆಕ್ಸ್ಟ್ ಹ್ಯೂಮನ್ ಪರ್ಸನಾಲಿಟಿ, ಮಾನವನ ವ್ಯಕ್ತಿತ್ವ, ಮಾನವ ವ್ಯಕ್ತಿತ್ವ. ಟು ಆ್ಯನ್ ಅಬ್ಸಲ್ಯೂಟ್ ಕಾನ್ಸೆಪ್ಟ್, ಸಂಪೂರ್ಣ ಪರಿಕಲ್ಪನೆ. ಆ್ಯನ್ ಅಬ್ಸಲ್ಯೂಟ್ ಕಾನ್ಸೆಪ್ಟ್, ಪರಿಕಲ್ಪನೆ ಅಂತ ಅರ್ಥ ಆಗುತ್ತೆ. ಇದನ್ನು ಹೇಗೆ ಮಾಡ್ಕೋಬೇಕು? ಸಡನ್ಲಿ ಆಗಿ ನಾನು ಇಲ್ಲೇ ಹೋಗ್ಬೇಕಾ? ಇಲ್ಲ ಇಲ್ಲ ಇಲ್ಲ. ನೋಡಿ, ಎಲ್ಲಿ ಆಫ್ ಇದೆ ಅದರ ಅಂತ ಇರುತ್ತೆ. ಫಸ್ಟ್ ಇಲ್ಲಿದಿಂದ ಇಲ್ಲಿ ಹೋಗಿ ಆಮೇಲೆ ಹಿಂಗೆ ಬಂದು ಇಲ್ಲಿ ಬರಬೇಕು. ಇಲ್ಲಿ ತಿಳಿತರಿ? ನೋಡಿ ಏನಾಗುತ್ತೆ? ಮಾನವನ ವ್ಯಕ್ತಿತ್ವದ ದೈಹಿಕ ಮೋಡಿ ಮತ್ತು ಮಾನಸಿಕ ಗುಣಗಳು. ತಿಳಿತರಿ? ಮಾನಸಿಕ ಗುಣಗಳು. ಟು ಇಂಪಾರ್ಟ್ ಅಂತಂದರೆ ಟು ಗಿವ್ ಅಂದ್ರೆ ನೀಡಲಾಗುತ್ತಾ? ತಿಳಿತರಿ? ನೀಡಲು ಅಂತ. ಟು ಇಂಪಾರ್ಟ್ ಅಂತ ಇದು ಕೂಡ ನೀಡಲು ಅಂತ ಆಗುತ್ತಾ ಅಥವಾ ಕೊಡಲು ಅಂತಲೂ ಅರ್ಥ ಆಗುತ್ತಾ? ತಿಳಿತರಿ? ಮಾನವನ ವ್ಯಕ್ತಿತ್ವದ ದೈಹಿಕ ಮೋಡಿ ಮತ್ತು ಮಾನಸಿಕ ಗುಣಗಳ ಅಥವಾ ಗುಣಗಳನ್ನು ನೀಡಲು ಸಂಪೂರ್ಣ ಪರಿಕಲ್ಪನೆ ಬೇಕು ಅಂತ ಮೀನಿಂಗು ಬರುತ್ತೆ. ಸೊ ಇದನ್ನು ಟ್ರಾನ್ಸ್ಲೇಷನ್ ಮಾಡಿದಾಗ ಈ ಥರ ಆಗುತ್ತೆ ನೋಡಿ. ಅವರ ಸಂಪೂರ್ಣ ಕಾವ್ಯಾತ್ಮಕ ಸೃಷ್ಟಿಯು ಅಮೂರ್ತತೆಗೆ ಒಂದು ಸ್ಪಷ್ಟವಾದ ಸ್ವರೂಪವನ್ನು ನೀಡುವ ಒಂದು ಅಂತ್ಯವಿಲ್ಲದ ಪ್ರಯತ್ನವಾಗಿದೆ. ಇದು ಒಂದೇ ಭಾಗ. ಮಾನವನ ವ್ಯಕ್ತಿತ್ವದ ದೈಹಿಕ ಮೋಡಿ ಮತ್ತು ಮಾನಸಿಕ ಗುಣಗಳನ್ನು ಒಂದು ಸಂಪೂರ್ಣ ಪರಿಕಲ್ಪನೆಗೆ ನೀಡಲು. ತಿಳಿತಾರೆ? ನೀಡಲು ಆಗಿದೆ.
ಈ ಥರದ ಇರುತ್ತದೆ ಇದೆ ಅನ್ನೋದು ಕೊನೆಗಿರುತ್ತೆ ಅದು ತಿಳಿತರಿ ನೀಡಲು. ಸೊ ಹೀಗೆ ನಾವೇನು ಮಾಡಿದ್ದೀವಿ, ಕಂಪ್ಲೀಟಾಗಿ 16ನೇ ತಾರೀಕು 2ನೇ ತಿಂಗಳು 2021ರಂದು ನಡೆದಂತಹ ಒಂದು PSI ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ವಿ ವಿದ್ಯಾರ್ಥಿಗಳೇ. ಸೊ ಇದೇ ಥರದ ಕ್ಲಾಸನ್ನು ಮುಂದಿನ ತರಗತಿಯಲ್ಲೂ ಅಥವಾ ಪಡಿಬೇಕಾದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ವಿಡಿಯೋದ ಲಿಂಕನ್ನು ಶೇರ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳು. ಥ್ಯಾಂಕ್ ಯು ವೆರಿ ಮಚ್.